ನಮಸ್ಕಾರ ವೀಕ್ಷಕರೇ, ಈಗ ಶ್ರೀನಿವಾಸಪುರ ತಾಲೂಕು ಕೊರ್ನಹಳ್ಳಿ ಅನ್ನೋ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ ವಿಶಾಲವಾದ ಶೆಡ್ ಇದೆ. ಇಲ್ಲಿ ಸುಮಾರು ಒಂದು 500 ಕುರಿ ಸಾಕುವಂಥ ಶೆಡ್ ಇದು. ಇಲ್ಲಿ 500 ಕುರಿ ಸಾಕ್ಬೋದು, ಅಷ್ಟು ದೊಡ್ಡ ಶೆಡ್ ಕಟ್ಟಿದ್ದಾರೆ ಇವರು. ಬನ್ನಿ ಮಾತಾಡ್ಸೋಣ ಅವ್ರನ್ನ. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು KM ಆಂಜನೇಯ ರೆಡ್ಡಿ ಅಂತ. KM ಆಂಜನೇಯ ರೆಡ್ಡಿ. ಯಾವ ಊರು ಸರ್ ಇದು? ಇದು ಕೊರ್ನಹಳ್ಳಿ ಶ್ರೀನಿವಾಸಪುರ ತಾಲೂಕು, ಪುಂಗ್ನೂರು ರೋಡ್. ಪುಂಗ್ನೂರು ರೋಡಲ್ಲಿ ಬರುತ್ತೆ ಇದು? ಪುಂಗ್ನೂರು ರೋಡಲ್ಲಿ ಬರುತ್ತೆ. ಓಕೆ. ಎಷ್ಟು ವರ್ಷದಿಂದ ಸಾಕ್ತೀರಾ ಸರ್ ಕುರಿಗಳು ನೀವು? ನಾನು 3 ವರ್ಷದಿಂದ ಸಾಕ್ತಾ ಇದ್ದೀನಿ. 3 ವರ್ಷದಿಂದ ಸಾಕ್ತಿದ್ದೀರಾ? ಎಷ್ಟು ಕುರಿ ಇದೆ ಸರ್ ಈಗ? ನಮ್ದು ಇವಾಗ 150 ಇದೆ. 150 ಕುರಿ. 150 ಇದೆ. ಎಷ್ಟು ತಿಂಗಳಾಗಿದೆ ಸರ್ ಈ ಮರಿಗಳಿಗೆಲ್ಲ? ಈ ಮರಿಗಳಿಗೆಲ್ಲ ಇದು 6 ತಿಂಗಳಾಗಿದೆ. 6 ತಿಂಗಳಾಗಿದೆ. ಇದು ಸಣ್ಣ ಮರಿ. ಇದು ಚಿಕ್ಕ ಮರಿಗಳಾ? ಚಿಕ್ಕ ಮರಿಗಳು. ಇದೆಷ್ಟು ತಿಂಗಳಾಗಿದೆ ಓಕೆ? ಇದು 5 ತಿಂಗಳಾಗುತ್ತೆ. 5 ತಿಂಗಳಾಗಿದೆ ಓಕೆ. ತಿಂಗಳಾಗಿದೆ. ಎಲ್ಲಿ ತರ್ತೀರಾ ಸರ್ ಇವೆಲ್ಲ? ಇವು ಇದೆಲ್ಲ ಆಂಧ್ರ ಗೂಡೂರಲ್ಲಿ. ಗೂಡೂರು. ಇದು ಗೂಡೂರು ಮರಿಗಳಿದು? ಗೂಡೂರು ಮರಿಗಳು. ಓಕೆ. ಇದು ಕರ್ನಾಟಕದಲ್ಲಿ ಸಿಗಲ್ಲ ಸರ್ ಇದು? ಸಿಗತ್ತೆ. ಅದು 8 ಬರಲ್ಲ. ಓಕೆ. ಅದು 8 ಬರಲ್ಲ, ಡೆವಲಪ್ ಆಗಲ್ಲ ಕರೆಕ್ಟ್ ಆಗಿ. ನಮ್ಮ ಕನ್ನಡದಲ್ಲಿ ಸಿಗೋಂಥವು ಇದು ಚೆನ್ನಾಗಿ ಬರುತ್ತೆ. ಇವು ನನ್ಗೆ ಚೆನ್ನಾಗಿ. ಎಷ್ಟು ಕೆಜಿ ಬರುತ್ತೆ ಸರ್ ಇದು ತೂಕ? ಇದು 100 kg ವರೆಗೂ ಬರುತ್ತೆ. 100 kg ವರೆಗೂ ಮೇಸ್ತ್ರೆ? ಲೈವ್ 100 kg ವರೆಗೂ ಬರುತ್ತೆ. ಲೇಔಟ್. ಹಾ. ಇದು ಬಂದ್ಬಿಟ್ಟು ಎಷ್ಟು ತಿಂಗಳು ಸಾಕ್ತೀರಾ ಸರ್ ನೀವು? ನಾನು 6 ತಿಂಗಳು, 8 ತಿಂಗಳು, 1 ವರ್ಷ ಕೂಡ ಇರುತ್ತೆ. 1 ವರ್ಷನೂ ಇರುತ್ತೆ. ಓಕೆ. ಯಾರು ಬೇಕಾದ್ರೂ ಬೇಕು ಅಂತ ಬಂದ್ರೆ ನಾನು ಕೊಡ್ತಾ ಇರ್ತೀರಾ? ಲೈವ್ ವೇಟ್. ಓಕೆ. ಲೈವ್ ವೇಟ್ ಕೊಡ್ತಾ ಇಲ್ಲೇ ಕೊಟ್ಬಿಡ್ತಾರೆ ನೀವು? ನೀವೆಲ್ಲೂ ಬೇರೆ ಕಡೆ ಹೋಗಲ್ಲ? ಸಂತೆಗೆ ಎಲ್ಲ ಹೋಗಲ್ಲ, ಇಲ್ಲೇ ಕೊಟ್ಬಿಡ್ತೀವಿ. ಯಾವ ಜಾತಿ ಸರ್ ಇವು? ಇದು ನಲ್ಲೂರು ಜುಡ್ಪಿ ಅಂತ. ನಲ್ಲೂರು ಜುಡ್ಪಿ. ಓಕೆ ಸರ್, ಇವು ನಿಮ್ಮ ಪ್ರಕಾರ ಯಾವ ಕುರಿ ಸಾಕಿದ್ರೆ ಒಳ್ಳೇದು ಸರ್? ನಮಗಿದೆ ಒಳ್ಳೇದೆ. ಇವಾಗ ಅವ್ರವ್ರು ಕಾಯಿಸೋದು. ಯಾವ್ದಾದ್ ಬೇಕೋ ಸಾಕ್ಬೋದು. ಅವ್ರು ಸಾಕ್ತಾರೆ. ನಿಮ್ಗಿದೆ ಒಳ್ಳೇದು ಅಂತ? ನನಗಿದೆ ಒಳ್ಳೇದು. ಇಳುವರಿ ಚೆನ್ನಾಗಿ ಬರುತ್ತೆ ಇದು? ಇಳುವರಿ ಚೆನ್ನಾಗಿ ಬರುತ್ತೆ. ಇವಾಗ ಇದು 1 ತಿಂಗಳು ಸಾಕ್ಬೇಕು ಅಂದ್ರೆ ಸರ್ ನಿಮ್ಗೆ ಎಷ್ಟು ಖರ್ಚು ಬರುತ್ತೆ ಸರ್ ಒಂದು ಕುರಿಗೆ? ಒಂದು ಕುರಿಗೆ ಬರುತ್ತೆ, ಒಂದು ಕುರಿಗೆ 15 kg ಅಂದ್ರೆ ಫೀಡ್ 15 kg ಹಾಕ್ಲೇಬೇಕು ಒಂದು ಕುರಿಗೆ. ಒಂದು ತಿಂಗಳಿಗೆ ಸಣ್ಣ ಮರಿಗೆ. ಓಕೆ. ದೊಡ್ಡ ಮರಿಗೆ 30 kg ಫೀಡ್ ತಿನ್ನುತ್ತೆ. ಓಕೆ. ಒಂದು ತಿಂಗಳಿಗೆ ಅಂದ್ರೆ ದಿನಕ್ಕೆ 1 kg ಲೆಕ್ಕ? 1 kg ಲೆಕ್ಕದು. ಓಕೆ. ಎಷ್ಟು ಬೀಳುತ್ತೆ ಸರ್ ನಿಮ್ಗೆ 1 kg ಫೀಡ್? ಫೀಡು, ಹಿಂಡಿ ಎಲ್ಲ ಹಾಕ್ತೀನಿ. ಎಲ್ಲ ಸೇರ್ಸಿ ಹಾಕ್ತೀರಾ? ಎಲ್ಲ ಸೇರ್ಸಿ. ಮೇವು ಇನ್ನೇನೇನು ಹಾಕ್ತೀರಾ ಸರ್? ರಾಗುಲ್ಲು, ಉರ್ಲಿ ಒಟ್ಟು, ಸೂಪರ್ ನೈಪರು, ಮೇಪೇರು ಹಾಕ್ತೀರಾ? ಸೂಪರ್ ನೈಪರ್. ಯಾವ ಟೈಮಲ್ಲಿ ಕೊಡ್ತೀರಾ ಸರ್ ನೀವು ಇದಕ್ಕೆ? ಬೆಳಗ್ಗೆ 11 ಗಂಟೆಗೆ ರಾಗಿ ಹುಲ್ಲು ಹಾಕ್ತೀನಿ. ಬೆಳಿಗ್ಗೆ 11 ಗಂಟೆಗೆ ರಾಗಿ ಹುಲ್ಲು. 1 ಗಂಟೆಗೆ? 1 ಗಂಟೆಗೆ ಏನು ಹಾಕಲ್ಲ. ಮತ್ತೆ 5 ಗಂಟೆಗೆ? 5 ಗಂಟೆಗೆ ನೀರಿಡ್ತೀನಿ ಅಷ್ಟೇ. ಓಕೆ. ಈ ಮರಿಗಳಿಗೆಲ್ಲ ಎಷ್ಟು ತಿಂಗಳಾಗಿದೆ ಸರ್ ಇವಕ್ಕೆ? ಇದು 9 ತಿಂಗಳಾಗಿದೆ. 9 ತಿಂಗಳ ಮರಿಗಳು. 9 ತಿಂಗಳ ಮರಿಗಳು. ಇವಾಗ ಎಷ್ಟು ಕೆಜಿ ಬರುತ್ತೆ ಸರ್ ಇವೆಲ್ಲ? ಇವಾಗ ಲೈವ್ ವೇಟ್ 50 kg ಬರುತ್ತೆ. 50 kg ಬರುತ್ತೆ. ಇಲ್ಲಿ ಸರ್ ನೀವು ಇವಾಗ ಮಾರಬೇಕು ಅಂದ್ರೆ ತೂಕದ ಲೆಕ್ಕ ಕೊಡ್ತೀರಾ ಹೆಂಗೆ ಸರ್ ಇದು? ತೂಕದ ಲೆಕ್ಕನೂ ಕೊಡ್ತೀನಿ. ಹಂಗೆ ಕೇಳಿದ್ರೆ ಹಂಗೇನು ಕೊಡ್ತೀನಿ. ಪೀಸ್ ಲೆಕ್ಕನೂ ಕೊಡ್ತೀನಿ. ಇವಾಗ 50 kg ಇದೆ ಅಲ್ಲ ಸರ್ ಕುರಿ ಇದು? ಇವಾಗ ಏನ್ ರೇಟ್ ಕೊಡ್ತೀರಾ ಸರ್ ಇದನ್ನ? ನನ್ನ ಬಕ್ರೀದಲ್ಲಿ 500 ರೂಪಾಯಿ ಮಾರಿದ್ದೀನಿ ಕೆಜಿ. ಇವಾಗ 450 ರೂಪಾಯಿ. 450 ರೂಪಾಯಿ. 470 ರೂಪಾಯಿ ಕೆಜಿ ಲೈವ್ ವೇಟ್ ಅಲ್ಲಿ. ಓಕೆ. ಅವಾಗ ಒಳ್ಳೆ ಆದಾಯ ಇದೆಯಲ್ಲ ಸರ್ ಕುರಿಗಳಲ್ಲಿ? ಆದಾಯ ಇದ್ರೆ ಏನು ಹೆಚ್ಚು ಆದಾಯ ಏನಿಲ್ಲ ಕುರಿಗಳಲ್ಲಿ. ಏನೋ ಕಾಲ ಅಷ್ಟೇ ಹೋಗ್ತಾ ಇದೆ. ಆದಾಯ ಇಲ್ಲದೆ ಮಾಡಕ್ ಆಗುತ್ತೆ ಸರ್ ಕುರಿಗಳು? ಏನ್ ಮಾಡೋದು, ಮಾಡಿದ್ದೀನಿ. ಮಾಡ್ಲೇಬೇಕು. ಲಕ್ಷ ಕೋಟಿ ಬಂದ್ರೆ ಬರಲ್ಲ. ಏನೋ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಯಾಕೆ ಅನಿಸ್ತು ಗೊಬ್ಬರ ಉಳಿತಾಯ ಬರುತ್ತೆ. ಗೊಬ್ಬರ ನಾವಂತವ್ರಿಗೆ ವಯಸ್ಸಾಗೋದ್ರಿಗೆ ಒಂದು ಕೆಲಸ, ಕುರಿ ಮೇಯಿಸೋದು ಟೈಮ್ ಪಾಸ್ ಆಗುತ್ತೆ. ಕುರಿ ಮೇಯಿಸೋದು. ಇಲ್ಲಾಂದ್ರೆ ಅಲ್ಲಿ ಹೋಗಿ ಇಲ್ಲೋಗಿ ಇದ್ ಮಾಡ್ಬೇಕು. ಅಲ್ಲಿ ಕುತ್ಕೊಳ್ಳೋ ಬದಲು ಕುರಿ ಮೇಯಿಸೋದು ಒಳ್ಳೇದು ಅಂತೀರಾ? ಇಲ್ಲಿ ಇರ್ತೀನಿ, ಲೇಬರ್ ಇದ್ದಾರೆ, ಲೇಬರ್ ಇಟ್ಕೊಂಡು ನೀವೇ ನೋಡ್ಕೊಂತೀರಾ? ನಾನೇ ನೋಡ್ಕೊಂಡು. ಲೇಬರ್ ಇದ್ರೂ ನೀವು ಇರ್ಬೇಕು. ಲೇಬರ್ ಇರಬೇಕು ಸರ್. ಇವಾಗ ನಿಮ್ಗೆ ಕುರಿ ಮೇಯಿಸ್ಬೇಕು ಅಂತ ಯಾಕೆ ಅನಿಸ್ತು ಸರ್ ನಿಮ್ಗೆ?
ಕುರಿ ಮೇಯಿಸೋದ್ರೆ ವ್ಯವಸಾಯದಲ್ಲಿ ಏನು ವರ್ಕೌಟ್ ಆಗ್ತಾ ಇಲ್ಲ. ಟಮಾಟ ಹಾಕಿ ಹಾ ಬೇರೆ ಬೇರೆ ಏನು ಬೆಳೆದ್ರು ರೇಟ್ ಸಿಗ್ತಾ ಇಲ್ಲ. ರೇಟ್ ಸಿಗ್ತಾ ಇಲ್ಲ. ಇದಂದ್ರೆ ಎಷ್ಟಾದ್ರೂ ಬರ್ಲಿ ಆದಾಯ ಇದೆ. ಆದಾಯ ಇದೆ. ಹಾ ಅದರಿಂದ ಇದನ್ನ ಮಾಡ್ತಾ ಇದ್ದೀರಾ? ಅದರಿಂದ ಇದು ಮಾಡ್ತಾ ಇದ್ವಿ. ಓಕೆ. ಮಾರ್ಕೆಟಿಂಗ್ ಎಲ್ಲ ಹೆಂಗೆ ಸರ್ ನಿಮ್ಗೆ? ಮಾರ್ಕೆಟಿಂಗ್ ಇಲ್ಲೇ ಎತ್ಕೊಂಡು ಹೋಗ್ತಾರೆ, ಇಲ್ಲ ಅಂದ್ರೆ ಸಂತೆಗೆ ಹೋಗ್ತೀನಿ. ಸಂತೆಗೆ ಯಾವ್ಯಾವ ಸಂತೆಗೆ ಹೋಗ್ತೀರಾ ಸರ್ ನೀವು? ನಾನು ಆಂಧ್ರದಲ್ಲಿ ಮದನಪಲ್ಲಿ ಅಂಗಲ್ ಸಂತೆ ಅಂತ ಬರುತ್ತೆ. ಮದನಪಲ್ಲಿ ಹತ್ರ ಅಂಗಲ್ ಸಂತೆ. ಅಂಗಲ್ ಸಂತೆ. ಪುಂಗ್ಳೂರು ಇದೆ. ಪುಂಗ್ಳೂರು ಸಂತೆ. ಇಲ್ಲಿ ಕರ್ನಾಟಕದಲ್ಲಿ ರೋಜರ್ಪಲ್ಲಿ ಇದೆ. ಅಲ್ಲಿ ಹೋಗ್ತೀರಾ? ಅಲ್ಲಿ ಹೋಗ್ತೀನಿ. ರೋಜರ್ಪಲ್ಲಿ ದೊಡ್ಡ ಸಂತೆ ಸರ್ ಅದು? ದೊಡ್ಡ ಸಂತೆ ಅದು. ಅಲ್ಲಿ ಯಾವ್ಯಾವ ಕುರಿ ಬರುತ್ತೆ ಸರ್ ಅಲ್ಲಿ? ಅದು ಬನ್ನೂರು ಬರುತ್ತೆ, ನಾಟಿ ಬನ್ನೂರು ಅದೇ ಬರುತ್ತೆ, ಇದು ಬರುತ್ತೆ, ಈ ಕುರಿನೂ ಬರುತ್ತೆ, ಇದೂ ಬರುತ್ತೆ, ಅಕ್ಕಿರಾಂಪುರದ ಇದು ಅದೇ ಬರುತ್ತೆ, ಕೆಂಪು ಕುರಿ, ಅಮೀನ್ಗಡದು ಬರುತ್ತೆ, ಎಲ್ಲ ತರ ಬರುತ್ತೆ, ಎಲ್ಲ ಕುರಿನೂ ಬರುತ್ತೆ. ಯಾವ ವಾರ ಸರ್ ಅದು ಸಂತೆ? ಬುಧವಾರ. ಬುಧವಾರ ಟೈಮಿಂಗ್ಸ್ ಸರ್ ಅದು? ಟೈಮಿಂಗ್ ಬೆಳಗ್ಗೆ 5 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ, 12-1 ಗಂಟೆಗೆ ಮುಗ್ದೋಗುತ್ತೆ. ಗೂಡೂರಿಂದ ತರ್ತೀವಿ ಮರಿಗಳು. ಗೂಡೂರಿಂದ ತರ್ತೀರಾ? ಏನ್ ರೇಟ್ ಬೀಳುತ್ತೆ ಸರ್ ಅಲ್ಲಿ ಮರಿಗಳು? ಅದು ಮರಿ 10,000 ಮೇಲೆ. 10,000 ಮೇಲೆ ಒಂದ್ ಮರಿ? 10,000 ಮೇಲೆ 11,000, 12,000, 13,000 ಹಂಗೆ ಇರ್ಬೇಕು. ಇನ್ನ ಚಿಕ್ಕ ಮರಿದಂದ್ರೆ ಡ್ಯಾಮೇಜ್ ಆಗುತ್ತೆ. ನೀವ್ ಯಾವ ಸ್ಟೇಜ್ ಮರಿ ತರ್ತೀರಾ ಸರ್? ನಾನು 6 ತಿಂಗಳು ಆಗ್ಬೇಕು ಮರಿಗೆ 6 ತಿಂಗಳು. ಅವಾಗ 6 ತಿಂಗಳು ಅಂದ್ರೆ ಎಷ್ಟು ಕೆಜಿ ಇರುತ್ತೆ ಸರ್ ಅವು? ಅವಾಗ ಒಂದು 20 ಕೆಜಿ ಬರುತ್ತೆ ಒಂದ್ ಮರಿ. ಆ 20 ಕೆಜಿ ಮರಿ ತಂದು ನೀವು ಸಾಕ್ತೀರಾ? ಸಾಕ್ತೀನಿ. ಅವ್ ಎಷ್ಟು ಕೆಜಿ ಬರೋವರೆಗೂ ಸಾಕ್ತೀರಾ ಸರ್ ನೀವು? ನಾನು ಇಂಥ ಕೆಜಿ ಅಂತಾನೆ ಇಲ್ಲ, 40 ಕೆಜಿಯಿಂದ ಮೇಲೆ ಯಾವಾಗಲೂ ಬರ್ಲಿ ಮಾರ್ಬಿಡ್ತೀನಿ. ರೇಟ್ ಸಿಕ್ಕಿದ್ರೆ ಮಾರ್ತಾ ಇರ್ತೀವಿ. ಓಕೆ. ಇಷ್ಟು ದಿನ ಬ್ಯಾಚ್ ಅಂತ ಏನು ಇಲ್ಲ. ಅವ್ರು ಕೊಂದ್ರೆ ಇಟ್ಕೊಡ್ತಾರೆ. ಇದು ಇದ್ರಲ್ಲೇ ಬಕ್ರೀದ್ಗೆ ಅಂತ ಹಬ್ಬಗೆ ಅಂತ ಇಟ್ಕೊಡ್ತಾರೆ. ನಾನಂತ ಏನು ಇಲ್ಲ, ಯಾವಾಗ ಬಂದ್ರು ಕೊಡ್ತಾ ಇದ್ದೀನಿ. ರೇಟ್ ಇದ್ರೆ ಕೊಡ್ತಾ ಇರ್ತೀರಾ? ಯಾವಾಗನು ಬರ್ಲಿ, ಯಾರಾದ್ರೂ ಬರ್ಲಿ ಕೊಡ್ತಾ ಇರ್ತೀರಾ? ಯಾವ ರೇಟ್ಗಾದ್ರೂ ಕೊಡ್ತಾ ಇರ್ತೀರಾ? ಯಾವ ರೇಟಾಗ ಕೊಡ್ತಾ ಇಲ್ಲ. ಫಿಕ್ಸ್ ರೇಟ್ 470 ರೂಪಾಯಿ. 470 ರೂಪಾಯಿ ಇವಾಗ ಲೈವ್ ವೇಟ್. ಹಬ್ಬದ ಟೈಮಲ್ಲಿ 500 ರೂಪಾಯಿ ಮಾಡ್ತೀನಿ. 30 ರೂಪಾಯಿ ಜಾಸ್ತಿ ಅವಾಗ. ಸೆಲೆಕ್ಟ್ ಮರಿಗಳು. ಅದು ಸೆಲೆಕ್ಟ್ ಮರಿ. ಓಕೆ. ಸೆಲೆಕ್ಟ್ ಮಾಡ್ಕೊಳ್ಳೋದ್ರೆ ಸ್ವಲ್ಪ ರೇಟ್ ಜಾಸ್ತಿ. ಸೆಲೆಕ್ಟ್ ಅಂದ್ರೆ ಯಾವ ತರ ಮಾಡ್ಕೊಂತಾರೆ ಸರ್ ಅವರು? ಅದು ಅವ್ರಿಗೆ ಜಬರ್ದಸ್ತ್ ಆಗಿರ್ಬೇಕು, ಕೊಮ್ಮು ಚೆನ್ನಾಗಿರ್ಬೇಕು, ದಪ್ಪಾಗಿರ್ಬೇಕು ಮರಿಗಳು. ಅವ್ರು ಸೆಲೆಕ್ಟ್ ಮಾಡ್ತಾರೆ. ಅವ್ರು ಹೆಂಗ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಹಂಗೆ ರೇಟ್ ಇರುತ್ತೆ. ಸಂತೆಗೆ ಹೋಗ್ತಿರಲ್ಲ ಸರ್ ಮರಿ ತರಕ್ಕೆ, ನೀವ್ ಯಾವ ತರ ಸೆಲೆಕ್ಟ್ ಮಾಡ್ಕೊಂತೀರ ಸರ್? ನಾನು ಅನುಭವದಿಂದ, ಅದು ಅನುಭವ ಇರ್ಬೇಕು. ಓಕೆ. ಮರಿ ಇಲ್ಲ ಅಂದ್ರೆ ಟೋಪಿ ಹಾಕ್ತಾರೆ ಸಂತೆಗಳಲ್ಲಿ. ಅನುಭವ ಇರ್ಬೇಕು. ಮರಿ ಯಾವ ತರ ಬೇಕು, ಎಂತ ಮರಿ ಬೇಕು ಅದು ನೋಡ್ಕೊಂಡು ತಗೋಬೇಕು. ಇವಾಗ ಒಂದು ನೀಟಾಗಿ ಯಾವ ತರ ಇರ್ಬೇಕು ಸರ್ ನಿಮ್ ಪ್ರಕಾರ? ಮರಿ ಇರ್ಬೇಕಂದ್ರೆ ಹಿಂಗಿರ್ಬೇಕು. ಹಿಂಗಿರ್ಬೇಕು ಮರಿ ಅಂದ್ರೆ. ಆ ಲಾಸ್ಟ್ ಅಲ್ಲಿ ಇದೆ ನೋಡು, ಚಿಕ್ಕ ಮರಿಗಳು. ಚಿಕ್ಕ ಮರಿ ಇದು ಅಂತ ಇದಲ್ಲ, ಇದು ಚೆನ್ನಾಗಿ ಕ್ವಾಲಿಟಿ ಇಲ್ಲ. ಇದು ಕ್ವಾಲಿಟಿ ಇದೆ. ಆ ಲಾಸ್ಟ್ ಅಲ್ಲಿ ಒಂದು ಬ್ಯಾಚ್ ಕ್ವಾಲಿಟಿ ಇದೆ. ಇವಾಗ ಇನ್ನ ಆಗ್ಬೇಕು, ಇನ್ನ ಒಂದು 100 ಕುರಿ ಆಗ್ಬೇಕು. ಇವಾಗ 150 ಕುರಿ ಇದೆ ಸರ್ ಇಲ್ಲಿ? 150 ಇದೆ. ಒಳಗಡೆ ಬನ್ನೂರು ಕುರಿ ಹೋಗಿದ್ದೆ, ಅದು ಒಳಗಡೆ ಮೇವಕ್ಕೆ ಹೋಗಿದೆ. ಬನ್ನೂರು ಕುರಿ. ಬನ್ನೂರು ಕುರಿ ಎಷ್ಟು ಕುರಿ ಇದೆ ಸರ್ ಅವು? ಅದು ಒಂದು 70 ಕುರಿ ಇದೆ. 70 ಕುರಿ ಇದೆ ಬನ್ನೂರು ಕುರಿಗಳು. ಸರ್ ಇವಾಗ ಬನ್ನೂರು ಕುರಿ ಆದಾಯ ಜಾಸ್ತಿನಾ ಇದು ಜಾಸ್ತಿನಾ ಸರ್ ಆದಾಯ ನಿಮ್ಗೆ? ಆದಾಯ ಅಂದ್ರೆ ಇದೇ ನನ್ಗೆ ಇಷ್ಟ ಸರ್. ಇವಾಗ ಕುರಿಗಳು ನೀವ್ ಯಾವ ತರ ಮೆಡಿಸಿನ್ಸ್ ಯೂಸ್ ಮಾಡ್ತೀರಾ ಸರ್? ನೀವೇ ಮಾಡ್ತೀರಾ ಇಲ್ಲ ಡಾಕ್ಟರ್ ಮಾಡ್ತಾರಾ? ಡಾಕ್ಟ್ರು ಬರ್ತಾರೆ, ಅವರು ನನ್ಗೆ ಅನುಭವ ಇದೆ. ಏನೋ ಜ್ವರ ಚಿನ್ನ ಪುಟ್ಟ ಇದ್ರೆ ನಾನೇ ನೋಡ್ಕೊಳ್ತೀನಿ. ಚಿಕ್ಕ ಪುಟ್ಟ ಜ್ವರ ಏನಾದ್ರು ಬಂದು ನೀವೇ ನೋಡ್ಕೊಂತೀರಾ? ನಾನೇ ನೋಡ್ಕೊಂತೀನಿ. ಇಲ್ಲ ಅಂದ್ರೆ ಡಾಕ್ಟರ್ ಬರ್ತಾರೆ. ಸರ್ ಇವಾಗ ಏನಾದ್ರು ಇನ್ಶೂರೆನ್ಸ್ ಏನಾದ್ರು ಮಾಡ್ತೀರಾ ಸರ್ ಮರಿಗಳಿಗೆ? ಇನ್ಶೂರೆನ್ಸ್ ಮಾಡ್ತೀನಿ. ಮಾಡಿಸ್ಕೊಡ್ತೀರಾ? ಯಾಕೆಂದ್ರೆ ಏನಾದ್ರು ಡ್ಯಾಮೇಜ್ ಆದ್ರೆ ಆಗುತ್ತೆ. ಡ್ಯಾಮೇಜ್ ಕಂಪಲ್ಸರಿ ಡ್ಯಾಮೇಜ್ ಆಗುತ್ತೆ. ಇವಾಗ ನೀವೊಂದು 150 ಕುರಿ ಸಾಕ್ತೀರ ಅನ್ಕೊಳ್ಳಿ ಸರ್, ನಿಮ್ಗೆ ಒಂದು ವರ್ಷಕ್ಕೆ ಎಷ್ಟು ಆದಾಯ ಬರುತ್ತೆ ಸರ್?
ವರ್ಷಕ್ಕೆ ಬರುತ್ತೆ, ಲೇಬರ್ದು ಖರ್ಚು ఎక్కువ ಬರುತ್ತೆ, ಜಾಸ್ತಿ ಬರುತ್ತೆ. ಒಂದು 40% ನಿಮಗೆ ಸಿಗುತ್ತೆ, ನಮಗೆ ಸಿಗುತ್ತೆ. ಈಗ 1 ಲಕ್ಷ ಬಂದ್ರೆ 60,000 ಖರ್ಚಾಗುತ್ತೆ, 40,000 ನಿಮಗೆ ಸಿಗುತ್ತೆ. ಇನ್ನೇನು ಅಂದ್ರೆ ಗೊಬ್ಬರ ನನ್ಗೆ ಉಳಿತಾಯ ಆಗುತ್ತೆ. ಗೊಬ್ಬರ ಹೆಂಗೆ ಸರ್? ಗೊಬ್ಬರ ಏನ್ ರೇಟ್ ಮಾಡ್ತೀರಾ ಸರ್? ಗೊಬ್ಬರ ಇವಾಗ 5,000 ಒಂದು ಟ್ರ್ಯಾಕ್ಟರ್ 5,000 ಮಾಡ್ತಾರೆ. 5,000 ಇಲ್ಲೇ ತುಂಬ್ಕೊಂಡು ಹೋಗ್ತಾರೆ. ಇವಾಗ ನಿಮ್ಗೆ ಒಂದು ವರ್ಷಕ್ಕೆ ಎಷ್ಟು ಟ್ರ್ಯಾಕ್ಟರ್ ಬರುತ್ತೆ ಸರ್? ಬರುತ್ತೆ, ಒಂದು 25-30 ಟ್ರ್ಯಾಕ್ಟರ್ ಬರುತ್ತೆ. 25-30 ಟ್ರ್ಯಾಕ್ಟರ್. ಅದರಿಂದ ಒಳ್ಳೆ ಆದಾಯ ಇದೆಲ್ಲ ಸರ್? ಆದಾಯನೇ. ನನಗೂ ಹೊಲಗಳಿಲ್ಲ ಇದೆಲ್ಲ. ಹೊಲಿದೆ ನಿಮ್ಗೆ? ನಾನು ಮಾರಲ್ಲ. ಎಷ್ಟು ಎಕರೆ ಇದೆ ಸರ್ ಹೊಲ? ಹೊಲ ಇದೆ, ಒಂದು 25 ಎಕರೆ ಇದೆ. 25 ಎಕರೆ ಇದೆ. ಏನೇನ್ ಕೆಲಸ ಮಾಡ್ತೀರಾ ಸರ್ ನೀವು? ಎಲ್ಲ ಮಾವಿನ ತೋಪು, ಕ್ಯಾಪ್ಸಿಕಮ್ ಹಾಕ್ತಾರೆ. ಕ್ಯಾಪ್ಸಿಕಮ್ ಹಾಕಿದ್ರಾ? ಎಲ್ಲ ಹುಡುಗರು ಮಾಡ್ಕೊಂತಾರೆ, ನಾನೇನ್ ಮಾಡಲ್ಲ. ನನ್ಗಿದೆ ಕುರಿಗಳು ಸರ್. ಇವಾಗ ನಿಮ್ಗೆ ಕುರಿ ಮೇಯಿಸೋದ್ರಿಂದ ಒಂಥರ ನೆಮ್ಮದಿ ಅನ್ಸುತ್ತೆ ಸರ್ ನಿಮ್ಗೆ? ನೆಮ್ಮದಿ, ಟೆನ್ಷನ್ ಇರಲ್ಲ. ಇಲ್ಲಿಗೆ ಬಂದ್ರೆ ಏನ್ ಟೆನ್ಷನ್ ಇದ್ರೆ ಎಲ್ಲ ಕಳ್ದೋಗುತ್ತೆ. ಎಲ್ಲ ಕಳ್ದೋಗುತ್ತೆ. ಆರಾಮಾಗಿದ್ದೀರಾ? ಆರಾಮಾಗಿದೆ. ಇವಾಗ ನಾನು ಒಂದು ಕ್ವಶನ್ ಕೇಳ್ತೀನಿ. ಇವಾಗ ನೀವು ಕುರಿ ಮೇಯಿಸೋದ್ರಿಂದ ಕೆಲವರೆಲ್ಲ ಲಾಸ್ ಅಂತಾರೆ, ನಿಮ್ ಪ್ರಕಾರ ಏನ್ ಹೇಳಕ್ ಇಷ್ಟಪಡ್ತೀರಾ? ಲಾಸ್ ಆಗತ್ತೆ, ಅವರು ಅನುಭವ ಇರ್ಬೇಕು. ಲಾಸ್ ಆಗತ್ತೆ, ಅನುಭವ ಇರ್ಬೇಕದು. ಅನುಭವ ಇಲ್ದಾದ್ರೆ ಲಾಸ್ ಆಗುತ್ತೆ. 50 ಕುರಿ ತಂದ್ರೆ 10 ಮರಿ 20 ಮರಿ ಹೋಗುತ್ತೆ, ಅವಾಗ ಲಾಸ್ ಅಲ್ಲ, ಲಾಸ್ ಆಗ್ಬಿಡುತ್ತೆ. ಮರಿ ಹೋಗದಂಗೆ ಯಾವ ತರ ನೋಡ್ಕೋಬೇಕು ಸರ್ ಅವನ್ನ? ಅದು ಅನುಭವ ಇರ್ಬೇಕು, ಆಕ್ಟಿವ್ ಆಗಿ ಮರಿ ಇರ್ಬೇಕು. ಮರಿಗಳು 5 ತಿಂಗಳ ಮೇಲೇನೆ ಇರ್ಬೇಕು. ಮರಿಗಳು 5 ತಿಂಗಳ ಒಳಗಡೆ ಇದ್ರೆ ಏನಾಗುತ್ತೆ ಸರ್? ಅದು ಆಗಲ್ಲ. ಅದು ಹಾಲು ಕುಡ್ತಾ ಇದ್ದಾರೆ, ಹಾಲು ಕುಡಿಯೋ ಮರಿ ಅಲ್ಲಿ ತಂದು ಇಲ್ಲ ಆಗಿದ್ರೆ ಆ ವಾತಾವರಣದಿಂದ ಸೆಟ್ ಆಗಲ್ಲ, ಡ್ಯಾಮೇಜ್ ಆಗುತ್ತೆ. ಓಕೆ ಸರ್, ನೀವು ಯಾಕೆ ಸರ್ ಇದನ್ನೇ ಚೂಸ್ ಮಾಡ್ಕೊಂಡ್ರಿ ಈ ಕುರಿಗಳನ್ನ? ಇವಾಗ ಬೇರೆ ಕುರಿ ಈ ಕುರಿ ನನಗೆ ಸೆಟ್ ಆಗಿದೆ. ಈ ಕುರಿಗಳು ಇವಾಗ ಒಂದೊಂದ್ ಕಡೆ ಗೌರಿಬಿದನೂರ್ ಆ ಕಡೆ ಅಕ್ಕಿರಾಂಪುರ, ಇದು ಅಮೀನ್ಗಡ್ಡ, ಅದು ಕೆಂಪು ಕುರಿ ಎಲ್ಲ ಸಾಕ್ತಾರೆ. ನನಗೆ ಮಾರ್ಕೆಟ್ ಸೇಲ್ಗೆ ಆಂಧ್ರ ಅವರು ಬರ್ತಾರೆ, ಈ ಕಡೆ ಜಾಸ್ತಿ ಬರ್ತಾರೆ. ಆಂಧ್ರ ಅವರು ಬರ್ತಾರೆ, ತಮಿಳ್ನಾಡು ಅವರು ಬರ್ತಾರೆ, ಇಲ್ಲಿಗೆ ಕರ್ನಾಟಕ ಅವರು ಬರ್ತಾರೆ. ಅದು ಆಂಧ್ರ ಅವರು ಮಾರಕ್ಕಾಗಲ್ಲ, ಅಲ್ಲಿಗೆ ಮಾರಕ್ಕಾಗಲ್ಲ ಆ ಮರಿ. ತಮಿಳ್ನಾಡಕ್ಕೆ ಅವ್ರಿಗೆ ಮಾರಕ್ಕಾಗಲ್ಲ. ಇದು ಎಲ್ಲ ಕಡೆ ಹೋಗುತ್ತೆ, ಎಲ್ಲ ಕಡೆನೂ ಹೋಗುತ್ತೆ. ಇದು ಒಳ್ಳೆ ಜಾತಿ ಇದೆ ಸರ್ ಇದು ಮರಿ ನಿಮ್ಗೆ? ಮಾರ್ಕೆಟ್ ಇದೆ, ಮಾರ್ಕೆಟ್ಗೆ ಇದು ಒಳ್ಳೇದು. ಅಂತ ಟೇಸ್ಟ್ ಬರುತ್ತೆ, ಟೇಸ್ಟ್ ಇರುತ್ತೆ, ಇದು ಟೇಸ್ಟ್ ಇರುತ್ತೆ. ಹಂಗೆ ಇರುತ್ತೆ. ಮಟನ್ ಚೆನ್ನಾಗಿರುತ್ತೆ. ಕೊಂದ್ರು ಇದು ಬನ್ನೂರು ಕುರಿ ಅಂತ ಇದು ಬರ್ತಾರೆ, ಅದರಲ್ಲಿ ಫ್ಯಾಟ್ ಜಾಸ್ತಿ ಬರುತ್ತೆ. ಬನ್ನೂರು ಕುರಿಯಲ್ಲಿ ಫ್ಯಾಟ್ ಜಾಸ್ತಿ ಬರುತ್ತೆ. ಇದಂತ ಫ್ಯಾಟ್ ಬರಲ್ಲ. ಇದರಲ್ಲಿ ಫ್ಯಾಟ್ ಬರಲ್ಲ. ಸುಮಾರು ಶೆಡ್ ಅಲ್ಲಿ ಕೇಳಿದೀನಿ, ಇದೇ ತರ ಹೇಳ್ತಾರೆ, ಓನರ್ ಇಲ್ದೆ ಕುರಿ ಸಾಕಾಗಲ್ಲ. ಯಾಕೆ ಸರ್ ಆತರ? ನೋಡ್ಕೊಂಡಲ್ಲ, ಅವರು ಜವಾಬ್ದಾರಿ ಇಲ್ಲ. ಹಾಕಿದ್ಯಾ, ಹುಲ್ಲಾಕಿದ್ಯಾ, ಹಾಕಿದ್ವಿ, ನೀರಿಟ್ಟಿದ್ಯಾ, ಇಟ್ಟಿದ್ವಿ. ಒಂದ್ ತಿಂದತ್ತೆ, ಒಂದ್ ತಿನ್ನಲ್ಲ. ಅವ್ರು ನೋಡ್ಕೊಂಡಲ್ಲ, ಅವ್ರಿಗೇನು ಇವಳು ಬಂದ್ರೆ ಎಲ್ಲ ನೋಡ್ತಾ ಇದ್ರೆ ಕುರಿ ಗೊತ್ತಾಗುತ್ತೆ, ಯಾವ್ದು ಮೇವು ತಿನ್ನಲ್ಲ, ಯಾವ್ದು ಜ್ವರ ಬಂದಿದೆ, ಎಲ್ಲ ಅಬ್ಸರ್ವ್ ಮಾಡ್ಬೇಕು. ಟೈಮ್ ಟು ಟೈಮ್ ಎಲ್ಲ ಪ್ರತಿ ದಿನಾನು ಅಬ್ಸರ್ವ್ ಮಾಡ್ಬೇಕು. ಅಬ್ಸರ್ವ್ ಮಾಡಿದ್ರೆ ಇದಾಗ್ಬಿಡುತ್ತೆ, ಲಾಸ್ ಆಗ್ಬಿಡುತ್ತೆ. ಸರ್, ಇವಾಗ ಒಂದು ಕ್ವಶನ್ ಕೇಳ್ತೀನಿ. ಇವಾಗ 100 ಕುರಿ ತಂದಿರ್ತೀರ ಅನ್ಕೊಳ್ಳಿ ಸರ್, ನಿಮ್ಗೆ ಅದರಲ್ಲಿ ಒಂದ್ 10 ಕುರಿ ಡ್ಯಾಮೇಜ್ ಆದ್ರೂ ಲಾಸ್ ಬಂದ್ಬಿಡ್ತಲ್ಲ ಸರ್? ಲಾಸ್. ಈ 90 ಮರಿಯಲ್ಲಿ ಬರೋದು 10 ಮರಿ ಹೋಗ್ಬಿಡುತ್ತೆ. ನಾವು ಲಾಭ ಸಂಪಾದನೆ ಮಾಡ್ಬೇಕಂದ್ರೆ ಕುರಿ ಸಾಯ್ದಂಗೆ ನೋಡ್ಕೋಬೇಕು. ಇವಾಗ 10,000 ಮೇಲೆ ಮರಿ, ಒಂದು ಮರಿ 10,000 ಒಂದು ಮರಿಗೆ ಹೋಗಿದ್ರೆ 10 ಮರಿ ಆದ್ರೆ 1 ಲಕ್ಷ ಹೋಗ್ಬಿಡುತ್ತೆ. ಈ 90,000 ಬರೋ ಲಾಭ ಅದ್ರಲ್ಲಿ ಆ ಮರಿಗಳಲ್ಲಿ ಹೋಗ್ಬಿಡುತ್ತೆ. ನಾವು ಯಾವುದೇ ಕಾರಣಕ್ಕೂ ಮರಿಗಳು ಸಾಯ್ದಂಗೆ ನೋಡ್ಕೋಬೇಕು. ಅವಾಗ ಮಾತ್ರ ಕುರಿಗಳಲ್ಲಿ ಆದಾಯ ಮಾಡ್ಬೋದು. ಸರ್, ಈ ಕುರಿ ಸಾಕಾಣಿಕೆಯಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಏನೇನ್ ಮಾಡ್ಬೇಕು ಸರ್? ಫಸ್ಟ್ ಮರಿ ತಂದ ತಕ್ಷಣ ಅಲ್ಲಿಂದ ನಾವು ಸ್ಟೆಪ್ ಬೈ ಸ್ಟೆಪ್ ಏನೇನ್ ಮಾಡ್ಕೋಬೇಕು? ಬಂದ್ರೆ 2 ದಿವಸ ಬಿಟ್ಕೊಂಡು ವ್ಯಾಕ್ಸಿನ್ ಹಾಕ್ಬೇಕು.
ಇದು ಒಣ ಸೊಪ್ಪು ಹಾಕ್ಬೇಕು, ಒಣಹುಲ್ಲು ಒಣಹುಲ್ಲು ಹಾಕ್ಬೇಕು. ಹಸಿ ಹುಲ್ಲು ಹಾಕ್ಬಾರ್ದಾ? ಒಂದು 3-4 ದಿವಸ ಒಣಹುಲ್ಲು ಹಾಕ್ಬೇಕು. ಆಮೇಲೆ ಸೆಟ್ ಆಗುತ್ತೆ. ನೀವು ಹಸಿ ಹುಲ್ಲು ಒಣಹುಲ್ಲು ಎರಡು ಹಾಕ್ತೀರಾ ಸರ್? ಎರಡು ಹಾಕ್ತೀನಿ ನಾನು. ಯಾಕಂದ್ರೆ ಕೆಲವ್ರು ಹೇಳ್ತಾರೆ ಹಸಿ ಹುಲ್ಲು ಹಾಕಿದ್ರೆ ಚೆನ್ನಾಗಿ ಡೆವಲಪ್ ಬರಲ್ಲ ಅಂತ. ಡೆವಲಪ್ ಬರಲ್ಲ. ಒಣ ಹುಲ್ಲು ಹಾಕಿದ್ರೆ ಡೆವಲಪ್ ಬರುತ್ತೆ. ನಮ್ ಕಡೆ ಸಿಗಲ್ಲ ಅದು ಒಣಹುಲ್ಲು. ಅದಕ್ಕೆ ಮೇಪೇರ್ ಎಲ್ಲ ಹಾಕ್ತೀರಾ? ಮೇಪೇರ್. ಇದನ್ನ ಕಟ್ರಲ್ಲಿ ಕಟ್ ಮಾಡ್ತೀರಾ ಸರ್? ಮಿಷನ್ಗೆ ಚಾಪ್ ಕಟ್ರಲ್ಲಿ ಕಟ್ ಚಾಪ್ ಕಟ್ರಲ್ಲಿ ಕಟ್ ಮಾಡಿ. ಈಗ ವ್ಯಾಕ್ಸಿನ್ ಏನೇನು ಹಾಕ್ತೀರಾ ಸರ್ ಇವಕ್ಕೆ? ವ್ಯಾಕ್ಸಿನ್ PPR ಹಾಕ್ತೀನಿ, PPR, ET ಅವು ಹಾಕ್ತಾರೆ. ಒಂದೊಂದು ಸೀಸನ್ಗೆ ಒಂದೊಂದು ಹಾಕ್ಬೇಕು. ಓಕೆ ಸರ್. ಇವಾಗ ಕುರಿಗಳು ಯಾವ ಸೀಸನ್ ಅಲ್ಲಿ ಚೆನ್ನಾಗಿ ಬರುತ್ತೆ, ಡೆವಲಪ್ ಆಗುತ್ತೆ ಸರ್ ಮರಿಗಳು? ಮರಿಗಳು ಈ ಬೇಸಿಗೆ ಕಾಲ ಬರುತ್ತೆ. ಬೇಸಿಗೆಯಲ್ಲಿ ಚೆನ್ನಾಗಿ ಬರುತ್ತೆ ಕುರಿ. ಕುರಿ ಸಾಕಾಣಿಕೆ ಬೇಸಿಗೆಯಲ್ಲಿ ಚೆನ್ನಾಗಿರುತ್ತೆ, ಲಾಭನೂ ಜಾಸ್ತಿ ಇರುತ್ತೆ. ಮಳೆಗಾಲದಲ್ಲಿ ಸಲಿ ಇರುತ್ತೆ, ಇದು ತ್ಯಾಮೆ ಮೇವು ತೇವ ಇರುತ್ತೆ, ಮೇವು ಇರುತ್ತೆ, ಅದು ನೀರಾಂಶ ಜಾಸ್ತಿ ಇರುತ್ತೆ ಮೇವಲ್ಲಿ, ಅದಕ್ಕೆ ಬರಲ್ಲ, ಅಷ್ಟೊಂದು ಡೆವಲಪ್ ಬರಲ್ಲ. ಸರ್ ಇವಾಗ ಶೆಡ್ ಅಲ್ಲೇ ಇರ್ತಾವಲ್ವಾ ಕುರಿಗಳು, ಹೊರಗಡೆ ಬಿಡಲ್ಲ. ಅದರಿಂದ ಮೇವು ಹಾಕೋಬೋದಲ್ಲ ಒಣಹುಲ್ಲೆ? ಆಗ್ಬೇಕು, ಹಾಕೋಬೇಕು. ಅಲ್ಲಲ್ಲ, ಮಳೆಗಾಲದಲ್ಲೂ ಚೆನ್ನಾಗಿ ಬೆಳೆಸಬಹುದಲ್ಲ ಕುರಿಗಳು ಅಂತ. ವಾತಾವರಣ ಇದಾಗುತ್ತೆ, ಫಾಲ್ಟ್ ಆಗುತ್ತೆ. ನಮ್ಗೆ ಬೇಸಿಗೆಯಲ್ಲಿ ಚೆನ್ನಾಗಿ ಬರುತ್ತೆ ಕುರಿಗಳು. ಇವಾಗ ನಾವು ಯಾವ ಟೈಮಲ್ಲಿ ಮರಿಗಳು ತಂದ್ರೆ ಒಳ್ಳೇದು ಸರ್? ಬೇಸಿಗೆಯಲ್ಲಿ. ಅಲ್ಲ, ಬೇಸಿಗೆ ಅಂದ್ರೆ ಇವಾಗ ಆಗಸ್ಟ್, ಏಪ್ರಿಲ್, ಮೇ ಆ ತಿಂಗಳಲ್ಲಿ ತಂದ್ರೆ ಒಳ್ಳೇದ ಸರ್? ಒಂದು 4 ತಿಂಗಳು ಒಳ್ಳೆ ಇಳುವರಿ ಬರುತ್ತೆ. ಸರ್ ಇವಾಗ ಇನ್ನೊಂದು ಕ್ವಶನ್ ಏನ ಸರ್, ಇವಾಗ ಈ ಕುರಿ ಸಾಕೊಂಡು ಬೇರೆ ಕೆಲಸ ಮಾಡ್ತಿರಲ್ಲ ಸರ್, ನೀವು ಏನೇನು ಕೆಲಸ ಮಾಡ್ತೀರಾ ಸರ್? ನಾನು ಎಲ್ಲ ಹುಡುಗರೇ ಮಾಡ್ತಾರೆ, ಅದು ಎಲ್ಲ ವ್ಯವಸಾಯ. ಕ್ಯಾಪ್ಸಿಕಮ್ ಇದೆ, ಟೊಮಾಟೊ ಇದೆ, ಓಕೆ, ತರಕಾರಿ ಬೆಳೆನೂ ಬೆಳಿತೀರಾ? ಕೋಸ್ ಇದೆ, ಎಲ್ಲ ಅದು ತರಕಾರಿ ಬೆಳಿತಾರೆ. ಸರ್ ಇವಾಗ ಇನ್ನೊಂದು ಕ್ವಶನ್ ಅಂದ್ರೆ, ರೈತರು ಒಂದೇ ಮಾಡೋದ್ರಿಂದ ಇನ್ಕಮ್ ಬರುತ್ತಾ, ನಾನಾ ಬೇರೆ ಬೇರೆ ಮಾಡ್ಬೇಕಾ ಸರ್? ಒಂದೇ ನೋಡ್ಕೊಂಡಿರ್ಬೇಕು ಆಗಲ್ಲ, ಯಾವ್ದಾದ್ರು 2-3 ಮಾಡ್ಕೊಂಡು ಬೇರೆ ಬೇರೆ ಕಸುಬುಗಳು ಇರಬೇಕು. ಒಂದೇ ನೋಡ್ಕೊಂಡ್ರೆ ಒಬ್ಬ ಟೈಮಲ್ಲಿ ಇದಾಗತ್ತೆ, ಒಂದೊಂದು ಟೈಮಲ್ಲಿ ಬರುತ್ತೆ, ಒಂದೊಂದು ಟೈಮಲ್ಲಿ ಬರಲ್ಲ. ಅವಾಗ ರೈತರಿಗೆ ಲಾಸ್ ಆಗ್ಬಿಡುತ್ತೆ. ಇವಾಗ ಈ ಕುರಿಗಳ ಜೊತೆ ನೀವು ಬೇರೆ ಎಮ್ಮೆಗಳೆಲ್ಲ ಇದೆ ಸರ್? ಎಮ್ಮೆಗಳಿದೆ, ಮಾವಿನಕಾಯಿ ತೋಪಿದೆ. ಎಷ್ಟು ಎಕರೆ ಇದೆ ಸರ್ ಮಾವಿನ ತೋಟ? ಒಂದು 25 ಎಕರೆ ಇದೆ. 25 ಎಕರೆ ಮಾವಿನ ತೋಟ. ಓಕೆ, ಒಳ್ಳೆ ಜಮೀನ್ದಾರ ನೀವು. ಸರ್ ಈ ಶೆಡ್ ಎಲ್ಲ ಎಷ್ಟು ವಿಸ್ತೀರ್ಣ ಇದೆ ಸರ್? ಇದು 195. 195 ಉದ್ದನ? ಇದು ಅಗಲ 35 ಅಡಿ ಅಗಲ ಇದೆ. ಹಂಗಾದ್ರೆ ಇದಕ್ಕೆಲ್ಲ ತುಂಬಾ ಖರ್ಚಾಗಿರ್ತಾರಲ್ಲ ಸರ್ ನಿಮ್ಗೆ? ಎಷ್ಟು 1 ಕೋಟಿ ಆಗಿದೆ ಸರ್ ಶೆಡ್ಗೆ? 1 ಕೋಟಿ ಶೆಡ್ಗೆ, ಮರಿಗಳಿಗೆ ಎಲ್ಲ ಸೇರಿ 1 ಕೋಟಿ ಆಗಿದೆ. ಸರ್ ಇವಾಗ ಗೌರ್ಮೆಂಟ್ ಇಂದ ಈ ಸ್ಕೀಮ್ ಬಿಟ್ಟಿದಾರಲ್ಲ ಸರ್ ಕುರಿಗಳಿಗೆ, ಕುರಿ ಪಶು ಸಂಗೋಪನೆಗೆ, ಇದು ಒಳ್ಳೇದಂತೀರಾ ಸರ್ ನೀವು, ನಿಮ್ ಪ್ರಕಾರ? ಒಳ್ಳೇದು. ಯಾಕಂದ್ರೆ ಸಣ್ಣ ರೈತರು ಎಲ್ಲರೂ ಮಾಡ್ಕೋಬಹುದು, ಇದು ಒಂಥರ ಸ್ವಯಂ ಉದ್ಯೋಗ ಇದ್ದಂಗೆ. ಸರ್ ಈ ಶೆಡ್ಗೆಲ್ಲ ಎಷ್ಟು ಖರ್ಚು ಮಾಡಿದ್ರಿ ಸರ್? ಇದು ಸಬ್ಸಿಡಿ ಕೊಟ್ಟಿದ್ರು ನಮ್ಗೆ ಗೌರ್ಮೆಂಟ್ ಇಂದ. ಯಾವ ಸ್ಕೀಮ್ ಸರ್ ಅದು? 1 ಕೋಟಿ ಇದು ಸ್ಕೀಮ್. 1 ಕೋಟಿ ಆಯ್ತು. 1 ಕೋಟಿ ಆಯ್ತು. ಸಬ್ಸಿಡಿನೂ ಬಂತು. 1 ಕೋಟಿಗೆ ಎಷ್ಟು ಬಂತು ಸರ್ ಸಬ್ಸಿಡಿ ನಿಮ್ಗೆ? 50 ಲಕ್ಷ. ಅರ್ಧಕ್ಕರ್ಧ 50% ಸಬ್ಸಿಡಿ ಬಂದಿದೆ. ಇದು ಯಾವ ತರ ಮಾಡ್ಕೊಂಡ್ರಿ ಸರ್ ನೀವು ಸಬ್ಸಿಡಿಯಲ್ಲಿ? ಸೆಂಟ್ರಲ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಅದರಲ್ಲಿ ಮಾಡ್ಕೊಂಡ್ರಿ. ಅಲ್ಲ, ಯಾರ ಮುಖಾಂತರ ಮಾಡ್ಕೊಂಡ್ರಿ ಅಂತ ನೀವು? ಯಾರು ಬ್ಯಾಂಕ್ ಕಡೆಯಿಂದ ಮಾಡ್ಕೊಂಡ್ರ? ಬ್ಯಾಂಕ್ ಕಡೆ ಅವರು. ಸರ್ ಪ್ರತಿಯೊಬ್ಬ ರೈತರು ಮಾಡ್ಕೋಬಹುದು ಸರ್? ಮಾಡ್ಕೋಬಹುದು. ಆವಾಗ ಕೋಟಿ ಅಂತ ಇದ್ದು, ಇವಾಗ 50 ಲಕ್ಷಗೆ ಕೊಡ್ತಾ ಇದಾರೆ, 20 ಲಕ್ಷಗೆ ಕೊಡ್ತಾ ಇದಾರೆ. ಎಷ್ಟು ಬೇಕು ಅಂದ್ರೂ ಮಾಡ್ಕೋಬಹುದು, ಅವ್ರವ್ರ ಸಾಮರ್ಥ್ಯಕ್ಕೆ ಶೆಡ್ ಮಾಡ್ಕೋಬಹುದು. ಇದು ಶ್ರೀನಿವಾಸಪುರಕ್ಕೆ ಎಷ್ಟು ದೂರ ಆಗುತ್ತೆ ಸರ್? ಇಲ್ಲಿಗೆ 16 ಕಿಲೋಮೀಟರ್ ಆಗುತ್ತೆ. 16 ಕಿಲೋಮೀಟರ್ ಆಗುತ್ತೆ ಇಲ್ಲಿ 16 ಕಿಲೋಮೀಟರ್ ಬರುತ್ತೆ. ಇಲ್ಲಿ ಇದು ಚೆಲ್ ಪೆಟ್ರೋಲ್ ಬಂಕ್ ಇದೆ, ಅಲ್ಲಿ ಲೆಫ್ಟ್ ತಿರ್ಕೋದ್ರೆ ಇಲ್ಲಿಗೆ ಬರ್ಬೋದು. ಫಾರ್ಮ್. ಸರ್ ನಿಮ್ಮ ನಂಬರ್ ಹೇಳಿ ಸರ್. 9632536830.
3-0. ಇದು ನಿಮ್ಮ ನಂಬರ್ ಸರ್? ಇದು ನನ್ನ ನಂಬರ್ ಸರ್. ಇವಾಗ ಯಾರಾದರೂ ನಿಮ್ಮನ್ನ ಕೇಳಿದ್ರೆ, ಫೋನ್ ಮಾಡಿ ಕೇಳಿದ್ರೆ ಕುರಿ ಸಾಕಾಣಿಕೆ ಬಗ್ಗೆ ನೀವೆಲ್ಲ ಇನ್ಫಾರ್ಮೇಶನ್ ಕೊಡ್ತೀರಾ ಸರ್ ಅವ್ರಿಗೆ? ಕೊಡ್ತೀನಿ. ಯಾವ ತರ ಸಾಕ್ಬೇಕು ಏನು? ಕೊಡ್ತೀನಿ. ಯಾರಾದ್ರೂ ನನ್ಗೆ ಗೊತ್ತಾದ್ರೆ ನಿಮ್ಗೆ ಗೊತ್ತಿರೋ ನೀವ್ ಹೇಳ್ತೀರಾ? ನಾನು ಹೇಳ್ತೀನಿ ಈ ತರ ಮಾಡ್ರಪ್ಪ ಕುರಿಗಳ ಸಾಕಾಣಿಕೆಯಲ್ಲಿ ಚೆನ್ನಾಗಿ ಇಂಪ್ರೂವ್ ಬರುತ್ತೆ ಅಂತ. ಈ ಸ್ವಯಂ ಉದ್ಯೋಗ ಮಾಡ್ಕೊಂಡಿದ್ರೆ ಕೆಲಸನೂ ಸಿಗುತ್ತೆ, ಆದಾಯನೂ ಸಿಗುತ್ತೆ. ಇದು ಒಳ್ಳೇದಲ್ಲ ಸರ್ ಒಳ್ಳೇದು ಜನಕ್ಕೆ? ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ.